ಸಂಗಮಪ್ಪ 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 ಗಿರಿಜನ ಮಗಳು ಸಂಗಮಪ್ಪ. ಡಿಸ್ಚಾರ್ಜ್ ಸಂಬಳ ಎಲ್ಲ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಅವ್ರು ಡಾಕ್ಟರ್ ಗೋಪಾಲ್ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಏನೇನೋ ಮಾತಾಡ್ತಾ ಇದ್ದಾರೆ. ಈಸ್ ಇಟ್? ನಡೀರಿ. ನಿಜವಾಗ್ಲೂ ಏನೇನೋ ಮಾತಾಡ್ತಾ ಇದ್ರು ಸರ್, ನಾನೇ ಹತ್ರ ಹೋಗಿ ಕೇಳಿಸ್ಕೊಂಡಿದ್ದೀನಿ. ಎಚ್ಚರಾಗಿ ಮತ್ತೆ ಅವನು ಕೋಮಕ್ಕೆ ಹೋಗಿದ್ದಾನೆ. ಸಿಂಪ್ಟಮ್ ಇದೇ ರೀತಿ ಇದ್ರೆ ಮತ್ತೆ ಯಾವ ಬೇಕಾದ್ರೂ ಎಚ್ಚರ ಆಗ್ಬೋದು. ಇವ್ರನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಓಕೆ ಸರ್. ಏನೋ ಮಾತಾಡ್ದ ಅಂದ್ರಲ್ಲ, ಏನು ಮಾತಾಡ್ದ? ಕ್ಲಾರಿಟಿ ಏನಾದರೂ ಇತ್ತಾ? ಅದ್ಯಾವುದೋ ಹೆಸರು ಹೇಳ್ತಾ ಇದ್ರು, ನಿಮ್ಮ ಮಗಳು ಅಂತ ಹೇಳ್ತಾ ಇದ್ರು ಸರ್. ಅದು ಯಾವ ಹೆಸರು ಅಂತ ಗೊತ್ತಾ? ಅದು ಸಂಗಮಪ್ಪ ಅಂತ ಒಂದು ಹೆಸರು ಗೊತ್ತಾಯ್ತು, ಇನ್ನೊಂದು ಓಕೆ 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 ನೋಡೋಣ. ಅವರು ಇನ್ನೊಂದ್ಸರಿ ಇದೇ ರೀತಿ ಮಾತಾಡ್ತಿದ್ರೆ ಭಾಳ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಓಕೆ? ಏನಾಯ್ತು? ಎಲ್ಲ ಸಾಲ್ವ್ ಆಯ್ತಾ? ಲಚ್ಚಿ ನಮ್ಮ ಜೊತೆನೇ ಇರ್ತಾನೆ ತಾನೆ? ಮಾತಾಡ ಸಂಗಮ್, ಏನಾಯ್ತು? ವಾಟ್ ಹ್ಯಾಪನ್ ಡಾರ್ಲಿಂಗ್? ಶಾಂತ ಕೇಳ್ಕೊಂಡಂಗೆ ನಾವು ಲಚ್ಚಿನ ಕಳ್ಸಕ್ಕೆ ಒಪ್ಕೊಂಡಿದ್ದೀವಿ. ಇಲ್ಲ, ನಾನು ಇದಕ್ಕೆ ಒಪ್ಪಲ್ಲ. ಇವನನ್ನ ಆಚೆ ಕಳ್ಸೋದಕ್ಕೆ ನಾನು ಒಪ್ಪಲ್ಲ. ಮೇಡಮ್, ನಿಮ್ ಗೋಳಾಟ ಎಲ್ಲ ಆಮೇಲೆ ಇಟ್ಕೊಳ್ಳಿ. ಮೊದಲು ಒಪ್ಕೊಂಡಿರೋ ತರ ಲಚ್ಚಿನ ಆಚೆ ಕಳಿಸಿ. ಆಯ್ತು, ನಾನು ಹೋಯ್ತೀನಿ. ಆದ್ರೆ ಹೋಗೋ ಮೊದಲು ಒಂದ್ ಬೇಡಿಕೆ ಐತೆ. ನಾನ್ ಮನೆ ಬಿಟ್ಟು ಹೋಗೋ ಮೊದಲು ದೀಪಿಕಾ ಅವ್ವ ಈ ಮನೆಗೆ ಬರ್ಬೇಕು. ಕೋಳಿಂಗ್ ಕೇಳಿ ಮಸಾಲೆ ಅರಿಯಲ್ಲ. ಏನ್ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಸುಮ್ನೆ ರಾಗ ತೆಗಿಬೇಡ. ನಡಿ ನೀನ್ ಇಲ್ಲಿಂದ ಮೊದ್ಲು. ಅದ್ ಹೆಂಗಾಯ್ತದೆ ಮಾಮ? ನಾನು ಆಚೆಗೆ ಹೋದ್ಮೇಲೆ ನೀವು ದೀಪಿಕಾ ಅವ್ವನ್ನ ಗುಡ್ಸ್ಕೊಂಡ್ ಬರ್ಲಿಲ್ಲ ಅಂದ್ರೆ? ನಾವು ಮಾತು ಕೊಟ್ರೆ ಹಂಗೆಲ್ಲ ತಪ್ಪಲ್ಲ, ನಮಗ್ ಗೊತ್ತು. ನಡಿ ನೀನು. ನೀವು ಮಾತ್ಕೊಟ್ಟಂಗೆ ನಾನು ಆಜ್ಗೋಯ್ತೀನಿ ಅಂತ ಮಾಡ್ಕೊಟ್ಟಿನ್ ತಾನೆ. ಮೊದ್ಲು ದೀಪಿಕಾ ಅವನ್ ಕರ್ಕೊಂಡ್ ಬನ್ನಿ, ಆಮೇಲೆ ನಾನು ಆಜ್ಗೋಗೋದು. ಏಯ್, ಹಂಗೆಲ್ಲ ಆಗಲ್ಲ. ನಡಿ ನೀನು. ಅದೆಲ್ಲ ಆಗೋದಿಲ್ಲ ಅಂದ್ರೆ ಏನಯ್ಯ ಅರ್ಥ? ನನ್ನ ಗೆಳೆಯ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗೋವರೆಗೂ ಅವನ ಮೇಲೆ ಗುಂಡಾರ್ಸಿರೋ ನಿನ್ನ ಮಗಳು ಜೈಲಲ್ಲೇ ಕೊಳಿಬೇಕು. ಆಗ ಮಾತ್ರನೇ ನೀವು ನನ್ನ ಗೆಳೆಯನ್ನ ಬೇಗ ಹುಷಾರು ಮಾಡಿಸೋದು. ಇಲ್ದೇ ಇದ್ರೆ ನೀವು ಸಾವುಕಾರರು ಕೆಲಸ ಆದ್ಮೇಲೆ ಕೈ ಎತ್ಬಿಡ್ತೀರಾ. ನಮ್ಮಂಗೆಲ್ಲ ನಿಮ್ಮನ್ನೆಲ್ಲ. ಏಯ್ ಬಡವ ರಾಸ್ಕಲ್, ಮೋಸ ಮಾಡೋ ಪ್ಲಾನ್ ಮಾಡ್ಕೊಂಡು ಬಂದ್ಬಿಟ್ಟು ನಮ್ಮನ್ನೇ ಮೋಸಗಾರ ಅಂತೀಯ? ಏಯ್, ನಾನು ಯಾರಂತ ಗೊತ್ತಿಲ್ಲದೆ ನಿಗರಾಡ್ತಾ ಇದೀಯಾ? ನಾನು ಮನ್ಸು ಮಾಡಿದ್ರೆ ನಿನ್ನ ಈ ಕ್ಷಣ ಇಲ್ಲೇ ಕೊಂದು ಹೂತಾಕ್ಬಿಡ್ತೀನಿ. ಯಾವ ಬಡ್ಡಿ ಮಗನಿಗೂ ಗೊತ್ತಾಗಲ್ಲ. ಹುಷಾ, ಯಾವನದ್ ಏನ್ ಮಾಡ್ಕೊಂತಾನೋ ನಾನು ನೋಡ್ಕೊಂತೀನಿ. ಓಹೋ, ಬಡವ ಒಬ್ಬ ಸಿಕ್ಕಿದ್ದಾನೆ, ಹೆಂಗಾದ್ರೂ ಎದುರಿಸ್ಬೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ಸರ್? ಅಂತ ಭ್ರಮೇಲೆ ಇರಬೇಡಿ. ನನ್ನ ಕೊಂದು ಹೂತ ಹಾಕೋದು, ಬೆದರಿಕೆ ಹಾಕೋದು ಅಷ್ಟು ಸುಲಭ ಅಲ್ಲ.
ನನ್ನ ಹತ್ರ ಎಂತೆಂಥ ರಹಸ್ಯಗಳಿದ್ದಾವೆ ಅಂತ ಗೊತ್ತಾದ್ರೆ ನಿಂತ ಜಾಗದಲ್ಲೇ ಬೆಚ್ಚಿ ಬಿದ್ದೋಗ್ತೀರಾ. ನಾನು ಈಗಾಗಲೇ ಈ ಥರ ಏನೇನಾಗಬೇಕೋ ಏನೇನಾಗಬೇಕಿದ್ಯೋ ಅಂತ ಎಲ್ಲ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಇಂಥವ್ರ ಫ್ಯಾಮಿಲಿಯಿಂದ ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಇದನ್ನ ಪೊಲೀಸವರು ಕೊಟ್ಬಿಡು ಅಂತನೂ ಹೇಳಿಟ್ಟಿದ್ದೀನಿ. ಏನ್ ತಮಾಷೆ ಅಲ್ಲ ಈ ಆರ್ಕೆಸ್ಟ್ರಾ ಶಿವರಾಮ ಅಂದ್ರೆ. ಹೋಗಿತ್ತಲ್ಲಪ್ಪ, ನನ್ನ ಮಗಳ ಜೀವನ ಹಾಳಾಗೋಯ್ತಲ್ಲ. ಈಗ ನಾನೇ ಮಾಡ್ಲಿ, ನಮ್ ಕುಟುಂಬದ ಗೌರವ ಮರ್ಯಾದೆ ಎಲ್ಲ ಹಾಳಾಗೋಯ್ತಲ್ಲ. ಇನ್ನು ರಿಯಾಕತಿ ಏನು ದೇವ್ರೆ? ಜೇಜಿ ನೀವು ಸಂಕಟ ಪಡ್ಬೇಡಿ, ಒಂದ್ ನಿಮಿಷ ಇರಿ. ನೀವ್ಯಾರು ಹೆದರ್ಕೋಬೇಡಿ. ಇವ್ರ ಆಸೆ ಪಟ್ಟಂಗೆ ನಾನು ಹೋಗಕ್ಕೆ ತಯಾರಿವ್ನಿ. ಈಗ ನಾನೇ ಮಾಡ್ಲಿ, ನಮ್ ಕುಟುಂಬದ ಗೌರವ ಮರ್ಯಾದೆ ಎಲ್ಲ ಹಾಳಾಗೋಯ್ತಲ್ಲ. ಇನ್ನು ರಿಯಾಕತಿ ಏನು ದೇವ್ರೆ? ಜೇಜಿ ನೀವು ಸಂಕಟ ಪಡ್ಬೇಡಿ, ಒಂದ್ ನಿಮಿಷ ಇರಿ. ನೀವ್ಯಾರು ಹೆದರ್ಕೋಬೇಡಿ. ಇವ್ರ ಆಸೆ ಪಟ್ಟಂಗೆ ನಾನು ಹೋಗಕ್ಕೆ ತಯಾರಿವ್ನಿ. ಆದ್ರೆ ಅದಕ್ಕೂ ಮುಂಚೆ ಈ ಶಾಂತಮ್ಮನ್ ಕುಟ್ಟೆ ಈ ಮಾಮನ್ ಕುಟ್ಟೆ ಎರಡೇ ಮಾತಾಡ್ಬೇಕು. ಅವಕಾಶ ಮಾಡ್ಕೊಡ್ತೀರಾ? 2 ನಿಮಿಷ ಮಾತಾಡ್ತೀಯಾ? ಏನ್ ಮಾತಾಡ್ತೀಯಾ? ಇಂಥ ದೊಡ್ಡ ಮನುಷ್ಯರೇ 2 ಗಂಟೆ ಮಾತಾಡಿ ಏನೂ ದಬ್ಬಾಕಾಗ್ಲಿಲ್ಲ. ಇನ್ನು ನೀನೇನ್ ಕಡ್ದು ಗುಡ್ಡೆ ಹಾಕ್ತೀಯಾ? ದಬ್ಬಾಕ್ತೀನೋ ಗುಡ್ಡೆ ಮಾಡ್ತೀನೋ ನಂಗೆ ಗೊತ್ತಿಲ್ಲ ಕಣ್ಮಾಮ. ಆದ್ರೆ ನಿಮ್ ದಮ್ಮಯ್ಯ ಅಂದೇನು 2 ನಿಮಿಷ ಟೈಮ್ ಕೊಟ್ಬಿಡಿ ಸಾಕು. ನಡಿ ಶಾಂತಮ್ಮ, ದೊಡ್ಡ ಮನುಷ್ಯ ಏನೋ ಮಾತಾಡ್ತಾನಂತೆ, ಅದೇನು ಅಂತ ಕೇಳೋಣ. ಬಾರಪ್ಪ. ಯಾಕತ್ತವ ನಾನು ಹಿಂಗೇನು ಅನ್ಯಾಯ ಮಾಡಿವ್ನಿ? ನನ್ ಮೇಲೆ ಯಾಕೆ ಕೀಡ್ ದೇಶ ಕಾಡ್ತಾ ಇದ್ಯಾ? ನೀವ್ ಸುಳ್ಳು ಹೇಳ್ಕೊಂಡು ನಿಮ್ ಮನೆಗ್ ಬಂದು ಸೇರ್ಕೊಂಡು ನಾನು ತುಟಿಕ್ ಪುಟ್ಟಿ ಕಂಡಿವ್ನಾ? ನಿನ್ ಬಗ್ಗೆ ಚಾಡಿ ಹೇಳಿವ್ನಾ ಇಲ್ಲ ಆರೋಪ ಮಾಡಿವ್ನಾ? ನನ್ ಮೇಲೆ ಇಲ್ದೇ ಇರೋ ಆರೋಪ ಹಾಕಿ ನಾನು ಕಳ್ಳಿ ಅಂತ ಅಂದ್ರು ನಾನು ಇನ್ನೊಂದು ವಹಿಸ್ಕೊಂಡು ಮಾತಾಡಿರ್ತಾನೆ. ಆದ್ರೂ ಅದ್ ಯಾವ ಸೈಡು ಅತ್ತವ ನಿಂಗ್ ನನ್ ಮೇಲೆ? ಏಳು ಕಣ್ಪಟ್ಟಿ ಮಾಮ, ನೀನ್ಯಾಕ್ ನಮ್ಮ ಅತ್ತೆ ಒಂದ್ ಜೊತೆ ಸೇರ್ಕೊಂಡು ನನ್ನ ಮನೆ ಬಿಡ್ಸಕ್ ನೋಡ್ತಾ ಇದ್ಯಾ? ನನ್ ಕಣ್ಣೀರ್ ನಿಂಗ್ ಕಾಂದ? ನಿನ್ ಕಣ್ಣೀರ್ ನೋಡ್ಕೊಂಡಿದ್ರೆ ನಾನು ಹೊಟ್ಟೆ ತುಂಬುತ್ತಾ ಹೇಳು? ನೀನನ್ನ ನನ್ನ ಜೊತೆ ಕರ್ಕೊಂಡು ಹೋಗೋಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಎಣಿಸಿದ್ದೀನಿ ನಿಮ್ಮ ಅತ್ತೆಗೆ. ಕೇಳು, ಅದನ್ನ ಯಾರು ಕೊಡ್ತಾರೆ? ನೀನು ಕೊಡ್ತೀಯಾ? ಆ ಕಡೆ ದುಡ್ಡು ಇಲ್ಲ, ಈ ಕಡೆ ನೀನು ಇಲ್ಲ ಅಂದ್ರೆ ನನ್ನ ಬಾಯಿಗೆ ಮಣ್ಣಾಕೊಳ್ಳ. ನೋಡು, ನೀನು ಈ ಮನೇಲಿ ಪುಕ್ಸಟ್ಟೆ ಆಡ್ಕೊಂಡಿದ್ರೆ ನಿನಗೇನು ಲಾಭ ಇಲ್ಲ. ನಡಿ, ನಾನೇ ನಿನ್ನ ಸಿಂಗರ್ ಮಾಡ್ತೀನಿ. ನಾನು ಲಾಭ ಮಾಡ್ಕೋತೀನಿ, ನಿನಗೂ ಪಾಲ್ ಕೊಡ್ತೀನಿ. ಇಬ್ರು ಜುಮ್ ಅಂತ ಇಡ್ಬೋದು. ಇಲ್ಲ, ನಾನ್ ಬರಕ್ಕಿಲ್ಲ. ಈ ಮನೆ ಬಿಟ್ಟು ನನ್ನ ಎತ್ತಾಗೂ ಬರಕ್ಕಿಲ್ಲ. ಈಗ ಬರಲ್ಲ ಅಂದ್ರೆ ನಿನ್ನ ಬಿಡೋರು ಯಾರು? ನಾವೀಗ ಹಾಕಿರೋ ಬಾಂಬ್ಗೆ ಮನೆಯೆಲ್ಲ ಗಡಗಡ ಅಂತ ಐತೆ. ಅವರೇ ನಿನ್ನ ಆಚೆ ಕಳ್ಸಕ್ಕೆ ರೆಡಿ ಆಗವ್ರೆ. ನೀನು ಬರಲ್ಲ ಅಂದ್ರೆ ಅವರೇ ನಿನ್ನ ಕುತ್ಕೆ ಹಿಡ್ದು ಆಚೆಗೆ ದಪ್ತಾರೆ. ಅದೆಲ್ಲ ಆಗ್ಬೇಕಾ? ಸುಮ್ಮನೆ ನಡಿ ನನ್ನ ಜೊತೆ. ಲಚ್ಚಿ, ನಿಮ್ಮ ಅವ್ವನ್ ಗಂಟೆತ್ಕೊಂಡು ಕಣ್ಪಟ್ಟಿ ಮಾವನ್ ಕುಟ್ಟೆ ತಿರುಗ್ ನೋಡ್ದೆ ಹೋಯ್ತಾ ಇರು. ಇಟ್ಟಾದ್ರೆ ಎಲ್ರಿಗೂ ನೆಮ್ಮದಿ. ನಾನು ಹೋಗಕ್ಕಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ಮಾಡಕ್ಕೇನೈತೆ? ನಿಮ್ ದೀಪಿಕವ ಶಾಶ್ವತವಾಗಿ ಜೈಲ್ನಾಗೆ ರಾಗಿ ಬಿಸ್ಕೊತಾ ಕುಂತಿರ್ತಾಳೆ. ಸರಿ, ನಡೀರಿ ಹಂಗಾರೆ. ಎಲ್ಗೆ? ಈ ಮನೆ ಜನರಿಗೆ ನೀನು ನಮ್ಮ ಅತ್ತೆವ ಅಂತ ಹೇಳ್ಬಿಡ್ತೀನಿ. ನಡೀರಿ, ಹೋಗುವ. ಏನ್ ನನ್ನೇ ಎದುರಿಸ್ತಾ ಇದ್ಯಾ? ಹೇಳ್ಕೊ ಹೋಗು, ನನಗೇನು ಭಯವಿಲ್ಲ. ಆದ್ರೆ ಅದಕ್ಕೂ ಮೊದಲು ನೀ ಯಾವ ದೀಪಿಕವ್ವನ ಉಳಿಸ್ಬೇಕು ಅಂತ ಇಟ್ಟೆಲ್ಲ ಮಾಡ್ತಾ ಇದೆಯೋ ಆ ದೀಪಿಕವ್ವ ಯಾರನ್ನ ಸೂಟ್ ಮಾಡೋಳೆ ಅಂತ ಮೊದಲು ತಿಳ್ಕೊಬಿಡು. ಅಯ್ಯವ್ವ, ಗುಂಡಾರ್ಸಿರೋದು ನಿಮ್ ಗೋಪಾಲ್ ಮಾಮನ್ ಮೇಲೆನೆಯ.
ಆ ದೀಪಿಕಾ ಒಂದ್ ದೆಸೆ ಇದ್ಲೆ ನಿಮ್ಮ ಮಾಮ ಸಾವು ಬದುಕಿನ ನಡುವೆ ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇರೋದು.